ಇನ್ನು ಕಣಿವೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಆರ್ಭಟ ಜೋರಾಗ್ಬಿಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಅಧಿಕಾರ ಪಕ್ಕಾ ಎನ್ನಲಾಗ್ತಾ ಇದೆ. ಬಹುಮತದ ಗಡಿ ದಾಟಿ ಮುನ್ನುಗ್ಗಿದೆ ಕಾಂಗ್ರೆಸ್ ಮೈತ್ರಿ. ಬಹುಮತ ಅಂತ ಬಂದ್ರೆ ಅಥವಾ ಮ್ಯಾಜಿಕ್ ನಂಬರ್ ಅಂತ ಬಂದ್ರೆ 46 ಇಲ್ಲೂ ಅಷ್ಟೇ, ಹರಿಯಾಣದಲ್ಲೂ ಅಷ್ಟೇ 52 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೈತ್ರಿ ಪಡೆಗೆ ಮತದಾರರು ಬಹುಪರಾಕ್ ಅಂದಿದ್ದಾರೆ. ಮ್ಯಾಜಿಕ್ ನಂಬರ್ 46 ಕೂಡ ದಾಟಿ 52 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೈತ್ರಿ ಪಡೆ ಈಗ ಮುನ್ನಡೆಯನ್ನ ಸಾಧಿಸಿಕೊಂಡು ಬರ್ತಾ ಇದೆ. ಅದೇ ಮುನ್ನಡೆಯನ್ನ ಕಾಯ್ಕೊಂಡೇ ಬರ್ತಾ ಇದೆ. ಕೇವಲ 25 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿಗೆ ಮುನ್ನಡೆ. ಎಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಂಪೂರ್ಣ ನೆಲ ಕಚ್ಚಿದೆ ಪ್ರಾದೇಶಿಕ ಪಕ್ಷ ಪಿಡಿಪಿ. ನೋಡಿ, ಇಲ್ಲಿ ಸಾಕಷ್ಟು ಜನರು ಹೇಳ್ತಾ ಇದ್ರು ಪಿಡಿಪಿಗೆ ಈ ಬಾರಿಯೂ ಕೂಡ ಬಹುಮತ ಸಿಗುತ್ತೆ, ಅಂದ್ರೆ ಮ್ಯಾಜಿಕ್ ನಂಬರ್ 46 ರೀಚ್ ಆಗೋದು ಪಿಡಿಪಿನೇ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಥವಾ ಬಿಜೆಪಿಗೆ ಅಂದ್ರೆ ಈ ಒಂದು 370 ರದ್ದು ಮಾಡಿದ್ದು ಬಿಜೆಪಿ ಸರ್ಕಾರನೇ ಆಗಿರೋದ್ರಿಂದ ಬಿಜೆಪಿಗೆ ಜನರು ಬಹುಪರಾಕ್ ಅಂತಾರೆ ಅಂತ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ತಲೆ ಕೆಳಗಾಗಿದೆ. 52 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೈತ್ರಿ ಪಡೆ ಗೆಲುವನ್ನ ಸಾಧಿಸಿಕೊಂಡು ಮುನ್ನುಗ್ಕೊಂಡು ಹೋಗ್ತಾ ಇದೆ. 25 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಇದೆ. ಇನ್ನು ಪಿಡಿಪಿ ನೆಲ ಕಚ್ಚಿಬಿಟ್ಟಿದೆ. ಅಲ್ಲಿ ಪ್ರಾದೇಶಿಕ ಪಕ್ಷ ಪಿಡಿಪಿ. ಇನ್ನು ಕೇವಲ 4 ಕ್ಷೇತ್ರಗಳಲ್ಲಿ ಮಾತ್ರ ಪಿಡಿಪಿಗೆ ಜನರು ಬಹುಪರಾಕ್ ಅಂದಿರೋದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿ ಪಡೆಗೆನೆ ಅಧಿಕಾರ ಖಚಿತ ಎನ್ನಲಾಗ್ತಾ ಇದೆ. ಅಂದ್ರೆ ಭಾರತದ ಮುಕುಟ ಆಗಿರುವಂತ ಜಮ್ಮು ಕಾಶ್ಮೀರದಲ್ಲಿ ಹಾಗಾದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ಪಕ್ಷ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಿಎಂ ಒಮರ್ ಅಬ್ದುಲ್ಲಾಗೆ 2 ಕ್ಷೇತ್ರದಲ್ಲೂ ಕೂಡ ಮುನ್ನಡೆ ಕಂಡು ಬಂದಿದೆ. ಆದ್ರೆ ಪಿಡಿಪಿ ನಾಯಕಿ ಮೆಹಬೂಬಾ ಮುಫ್ತಿ ಪುತ್ರಿಗೆ ಹಿನ್ನಡೆ ಉಂಟಾಗಿದೆ. ಇಲ್ಲಿ ಕರ್ನಾಟಕ ಕೈ ಉಸ್ತುವಾರಿ ಸುರ್ಜೇವಾಲಾ ಪುತ್ರ ಆದಿತ್ಯನಿಗೂ ಕೂಡ ಮುನ್ನಡೆನೆ ಕಂಡು ಬಂದಿದೆ ಜಮ್ಮು ಕಾಶ್ಮೀರದಲ್ಲಿ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರಬಲ ನಾಯಕರಿಗೆ, ಕಾಂಗ್ರೆಸ್ ನಾಯಕರಿಗೆ ಮುನ್ನಡೆ ಕಂಡು ಬರ್ತಾ ಇರೋದ್ರಿಂದ ಇಲ್ಲೂ ಕೂಡ ಜಯ ಗಳಿಸೋದು ಕಾಂಗ್ರೆಸ್ ಎನ್ನಲಾಗ್ತಾ ಇದೆ. ಬಿಜೆಪಿ 27, ಕಾಂಗ್ರೆಸ್ 51, ಅದರ್ಸ್ 12. ಜಮ್ಮು ಮತ್ತು ಕಾಶ್ಮೀರದ ಅಪ್ಡೇಟ್ ನೋಡ್ತಾ ಇದ್ದೀರಾ. ಬಿಜೆಪಿ 27 ಕ್ಷೇತ್ರಗಳಲ್ಲಿ ಮುನ್ನಡೆ, ಕಾಂಗ್ರೆಸ್ 51 ಕ್ಷೇತ್ರಗಳಲ್ಲಿ, ಅದರ್ಸ್ ಬೇರೆ ಬೇರೆ ಪಕ್ಷಗಳು ನೋಡ್ತಾ ಹೋದ್ರೆ 12 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಜಮ್ಮು ಕಾಶ್ಮೀರದ ಚುಕ್ಕಾಣಿ ಹಿಡಿಯೋದ್ರಲ್ಲಿ ನೋ ಡೌಟ್ ಎನ್ನಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ 370 ರದ್ದು ಮಾಡಿದ್ದಕ್ಕೆ ಬಿಜೆಪಿಗೆ ಬಹುಪರಾಕ್ ಅಂತಾರೆ ಜನರು ಅಂತ ಹೇಳ್ತಾ ಇದ್ರು ಬಿಜೆಪಿಗರು. ಆದ್ರೆ ಇಲ್ಲಿ ಎಲ್ಲವೂ ಕೂಡ ತಲೆ ಕೆಳಗಾಗಿದೆ. ಕಾಂಗ್ರೆಸ್ನ ಪರವಾಗಿನೇ ಜನರು ಬಹುಪರಾಕ್ ಎಂದಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ 51 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರವಾಗಿನೇ ಮತದಾರರು ಓಲೈಕೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಭಾರತದ ಮುಕುಟ ಆಗಿರುವಂತ ಜಮ್ಮು ಕಾಶ್ಮೀರದ ಅಧಿಕಾರ ಅಥವಾ ಅಲ್ಲಿನ ಒಂದು ಹಿಡಿತ ಸಿಗೋದು ಕಾಂಗ್ರೆಸ್ಗೇನಾ ಅನ್ನುವಂಥದ್ದು. ಅಂದ್ರೆ ಹತ್ತತ್ರದಲ್ಲೇ ಇದ್ದಾರೆ. ಮ್ಯಾಜಿಕ್ ನಂಬರ್ 46 ಕೂಡ ರೀಚ್ ಆಗಿ ಮುಂದೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. 51 ಕ್ಷೇತ್ರಗಳಲ್ಲಿ ಮುನ್ನಡೆ. ಹೀಗಾಗಿ 51 ಕ್ಷೇತ್ರಗಳಲ್ಲಿ ಮುನ್ನಡೆ ಇರೋದ್ರಿಂದ ಕಾಂಗ್ರೆಸ್ ಗೆಲುವನ್ನ ಸಾಧಿಸಬಹುದು. ಉಳಿದಂತೆ ಕೂಡ ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ. ಪಿಡಿಪಿ ನೋಡ್ತಾ ಹೋಗೋದ್ರೆ 4-5 ಕ್ಷೇತ್ರಗಳಲ್ಲಿ ಮಾತ್ರ ಪಿಡಿಪಿ ಜಯವನ್ನ ಅಥವಾ ಸಾಧಿಸ್ಕೊಂಡು ಹೋಗ್ತಾ ಇರುವಂಥದ್ದು, ಕ್ಷೇತ್ರಗಳ ಹಿಡಿತವನ್ನ ಇಟ್ಕೊಂಡಿರುವಂಥದ್ದು. ಬಟ್ ಇಲ್ಲಿ ಕಾಂಗ್ರೆಸ್ ಅಂತ ಬಂದಾಗ 51 ಕ್ಷೇತ್ರ 2014 ಲಾಸ್ಟ್ ಇಲ್ಲಿ ಚುನಾವಣೆ ಆಗಿತ್ತು. ಅದಾದ ಬಳಿಕ ಚುನಾವಣೆನೇ ಆಗಲಿಲ್ಲ. ಅದಾದ ಬಳಿಕ 370 ಕೂಡ ರದ್ದತಿ ಆಯಿತು. ಹೀಗಾಗಿ ಬಿಜೆಪಿಗೆನೇ ಜನರು ಬಹುಪರಾಕ್ ಅನ್ಬೋದು. ಬಿಜೆಪಿ ಅಧಿಕಾರದಲ್ಲಿರುವಾಗಲೇ ಪ್ರಧಾನಿ ಮೋದಿ ಅವರೇ ಈ 370 ರದ್ದು ಮಾಡಿರೋದ್ರಿಂದ ಅಂತ ಕೂಡ ಹೇಳಲಾಗ್ತಿತ್ತು. ಆದ್ರೆ ಈಗ ಕಾಂಗ್ರೆಸ್ ಪರವಾಗಿ ಮತದಾರರು ಬಹುಪರಾಕ್ ಅಂದಿದ್ದಾರೆ.